ಆತ್ಮೀಯರೇ, ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ. ಜಿ ಕನ್ನಡ ವಾಹಿನಿಯ ಕನ್ನಡ ಧಾರಾವಾಹಿ ಪ್ರಖ್ಯಾತಿಯನ್ನು ಗಳಿಸಿ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸ್ನಲ್ಲಿ ಮುಂಚೂಣಿಯಲ್ಲಿದೆ. ಪ್ರಖ್ಯಾತಿಯನ್ನು ಗಳಿಸಿದೆ ಕನ್ನಡ ಧಾರಾವಾಹಿ. ಇದೀಗ ರೋಚಕ ಟ್ವಿಸ್ಟ್ ಅಂಡ್ ಸ್ಟಾರ್ಗಳ ಮೂಲಕ ಎಲ್ಲರ ಕೌತುಕವನ್ನು ಹಿಮ್ಮಡಿಗೊಳಿಸುತ್ತದೆ. ಕನ್ನಡ ಧಾರಾವಾಹಿ TRPಯಲ್ಲಿ ಜಬರ್ದಸ್ತಾದ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಇದರ ಬಗ್ಗೆ ರೋಚಕ ಟ್ವಿಸ್ಟ್ ಇದೆ. ಕರ್ಣ ಯಾರನ್ನ ಮದುವೆ ಆಗ್ತಾನೆ, ನಿಧಿ ಕೈ ಹಿಡಿಯುತ್ತಾನ, ನಿತ್ಯಳ ಮದುವೆ ಆಗ್ತಾನ ಅನ್ನೋದೇ ದೊಡ್ಡ ಕೌತೂಹಲದ ಪ್ರಶ್ನೆಯಾಗಿದೆ. ಈ ಧಾರಾವಾಹಿಯಲ್ಲಿ ಕರ್ಣ ಡಾಕ್ಟರ್ ಕರ್ಣನ ಜನ್ಮ ರಹಸ್ಯದ ರೋಚಕ ಸಂಗತಿ ಅನಾವರಣಗೊಳ್ಳುತ್ತದೆ. ಕರ್ಣ ಅನಾಥನಲ್ಲ, ಅಗರ್ಭ ಶ್ರೀಮಂತ ಪ್ರಖ್ಯಾತ ಗೈನಕಾಲಜಿಸ್ಟ್ ಕರ್ಣ ಅನಾಥನಲ್ಲ. ಧಾರಾವಾಹಿ ಪ್ರಾರಂಭವಾದಾಗಿನಿಂದಲೂ ಕರ್ಣ ಒಬ್ಬ ಅನಾಥ ಎಂದೇ ಬಿಂಬಿಸಲಾಗುತ್ತದೆ. ಯಾರೋ ತೊಟ್ಟಿಯಲ್ಲಿ ಬಿಸಾಕಿ ಹೋಗಿದ್ದರೂ ಅವನ್ನು ತಂದು ಸಾಕಲಾಗಿದೆ ಎಂದು ಕಥೆಯಲ್ಲಿ ಹೆಣೆಯಲಾಗಿತ್ತು. ಆದರೆ ಈಗ ನಿಧಿ, ನಿತ್ಯ ಕುಟುಂಬ, ಕರ್ಣ, ಅವನ ಅಮ್ಮ, ಸಹೋದರಿ, ಅಜ್ಜಿ ಎಲ್ಲ ಮಾರಿಗುಡಿಗೆ ಹೊರಟಿದ್ದಾರೆ. ಕರ್ಣ ಮಾರಿಗುಡಿಗೆ ಹೋದರೆ ಅವನ ಜನ್ಮ ರಹಸ್ಯ ಬಯಲಾಗುತ್ತದೆ ಎಂಬ ಆತಂಕ ಅತ್ತೆ ನಯನಾಗೆ ಶುರುವಾಗಿದೆ. ನಯನ ತುಂಬ ಹೆದರುತ್ತಿದ್ದಾರೆ. ಅಂದಮೇಲೆ ಕರ್ಣ ಹುಟ್ಟಿದಾಗ ಅವಳೇ ಏನೋ ಗೋಲ್ಮಾಲ್ ಮಾಡಿದ್ದು ಎಂಬುದು ಅರ್ಥವಾಗುತ್ತದೆ. ಇದೀಗ ಅವರೆಲ್ಲರೂ ಮಾರಿಗುಡಿಗೆ ಹೋಗೋದನ್ನು ತಪ್ಪಿಸಲು ರೌಡಿಗಳನ್ನು ಅಚ್ಚು ಬಿಟ್ಟಿದ್ದಾಳೆ ನಯನ. ಇನ್ನು ವೀಕ್ಷಕರಂತೂ ಈಗಾಗಲೇ ಕಥೆಯನ್ನು ಊಹಿಸಿಕೊಳ್ಳಲು ಸಾಧ್ಯವಾಗದೆ ಕೌತುಕವನ್ನು ಕಾಯುತ್ತಿದ್ದಾರೆ. ನಿಧಿ, ನಿತ್ಯರ ಅಜ್ಜಿಯನ್ನು ನೋಡಿದಾಗಲೆಲ್ಲ ನಯನ ತಾರ ಹೆದರುತ್ತಾಳೆ. ಹೀಗಾಗಿ ಕರ್ಣನಿಗೂ ಅಜ್ಜಿಗೂ ಏನೋ ಸಂಬಂಧವಿದೆ ಎಂದು ಹೇಳುತ್ತಿದ್ದಾರೆ. ಕೆಲವರು ಅಜ್ಜಿ ಮಗನ ಮಕ್ಕಳು, ನಿಧಿ ನಿತ್ಯ ಮಗ ಕರ್ಣ ಎಂದು ಹೇಳುತ್ತಿದ್ದಾರೆ. ಇನ್ನು ನಿಧಿ ನಿತ್ಯರ ಅಜ್ಜಿ ಶಾಂತಿಯು ಕೂಡ ತನ್ನ ಮಗಳ ವಿಷಯದಲ್ಲಿ ಏನೇನೋ ಮುಚ್ಚುಮರೆ ಮಾಡುತ್ತಿರುವುದು ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ರೋಚಕ ಟ್ವಿಸ್ಟ್ ಪಡೆಯುತ್ತಿದೆ ಕರ್ಣ ಧಾರಾವಾಹಿ. ಕರ್ಣಂಗೆ ನಿಧಿ ಮೇಲೆ ಪ್ರೀತಿ. ಇನ್ನು ನಿಧಿಗೆ ಧಾರಾವಾಹಿ ಪ್ರಾರಂಭ ಆದಾಗಿರಲು ಕರ್ಣನ ಮೇಲೆ ಲವ್. ಈಗ ಕರ್ಣನಿಗೂ ಕೂಡ ನಿಧಿ ಮೇಲೆ ಪ್ರೀತಿಯಾಗಿದೆ. ನಿಧಿಯ ನೆನಪಲ್ಲೇ ಕಾಲ ಕಳೆಯುತ್ತಿದ್ದಾನೆ. ಆಸ್ಪತ್ರೆಯಲ್ಲಿ ತಾನು ಹೆರಿಗೆ ಮಾಡಿಸಿದ ಮಗುವಿಗೆ ನಿಧಿ ಎಂದೇ ಹೆಸರಿಟ್ಟು ನಾಮಕರಣ ಮಾಡಿದ್ದಾನೆ ಕರ್ಣ. ಸಹ ಬೈಕ್ನಲ್ಲೇ ನಿಧಿಯನ್ನು ಕರೆದುಕೊಂಡು ಹೊರಟಿದ್ದಾನೆ. ಇಷ್ಟಾದರೂ ಕೂಡ ವೀಕ್ಷಕರಿಗೆ ಕರ್ಣ ಮದುವೆಯಾಗೋದು ಯಾರನ್ನ ಎಂಬ ಕಾಡುತ್ತಲೇ ಇದೆ. ಧಾರಾವಾಹಿಗಳು ಹೀಗೆ ಯಾರನ್ನೋ ಲವ್ ಮಾಡೋದು, ಮತ್ತಾರನ್ನೋ ಮದುವೆಯಾಗೋದು ಕಾಮನ್. ಖಂಡಿತವಾಗಿಯೂ ಕರ್ಣ ಮದುವೆಯಾಗೋದು ನಿತ್ಯಾಳನ್ನೇ, ನಿಧಿಗೆ ನಿರಾಸೆ ನೋವು ಆಗೋದು ಖಚಿತ ಎಂಬುದು ಕೆಲವು ಪ್ರೇಕ್ಷಕರ ಅಭಿಪ್ರಾಯ. ರೋಚಕ ರೀತಿಯಲ್ಲಿ ನಡೆಯುತ್ತಿದೆ ಕರ್ಣ ಧಾರಾವಾಹಿ. ಸ್ಯಾಂಡಲ್ವುಡ್ನ ಹ್ಯಾಂಡ್ಸಮ್ ಚಾಕ್ಲೇಟ್ ಹೀರೋ ಕಿರಣ್ ರಾಜ್ ಅವರ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಕರ್ಣ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಿತ್ಯ ಕರ್ಣನ ಪ್ರೇಮ ಕಾವ್ಯ ಪ್ರೇಕ್ಷಕರನ್ನು ಮನರಂಜಿಸಲು ಯಶಸ್ವಿಯಾಗಿದೆ. ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸ್ನಲ್ಲೂ ಮುಂಚೂಣಿಯಲ್ಲಿದೆ ಕರ್ಣ ಧಾರಾವಾಹಿ. ಜಬರ್ದಸ್ತಾದ ಸ್ಟಾರ್ ಕ್ಯಾಸ್ಟ್ ಕರ್ಣ ಧಾರಾವಾಹಿಯಲ್ಲಿದೆ. ಸ್ಯಾಂಡಲ್ವುಡ್ನ ಎಲ್ಲ ಸಿನಿಮಾಗಳ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ರೋಚಕ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ಸಬ್ಸ್ಕ್ರೈಬ್ ಆಗಿ ಫಾರ್ ಲೇಟೆಸ್ಟ್ ಸ್ಟ್ಯಾಂಡ್ ವಂಡರ್ಫುಲ್ ಅಪ್ಡೇಟ್ಸ್ kind of film industry, television history, astonishing updates in Indian film industry. Subscribe to YouTube channel ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್. ಆತ್ಮೀಯರೇ, ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ. ಜಿ ಕನ್ನಡ ವಾಹಿನಿಯ ಕನ್ನಡ ಧಾರಾವಾಹಿ ಪ್ರಖ್ಯಾತಿಯನ್ನು ಗಳಿಸಿ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸ್ನಲ್ಲಿ ಮುಂಚೂಣಿಯಲ್ಲಿದೆ. ಪ್ರಖ್ಯಾತಿಯನ್ನು ಗಳಿಸಿದೆ ಕನ್ನಡ ಧಾರಾವಾಹಿ. ಇದೀಗ ರೋಚಕ ಟ್ವಿಸ್ಟ್ ಅಂಡ್ ಸ್ಟಾರ್ಗಳ ಮೂಲಕ ಎಲ್ಲರ ಕೌತುಕವನ್ನು ಹಿಮ್ಮಡಿಗೊಳಿಸುತ್ತದೆ. ಕನ್ನಡ ಧಾರಾವಾಹಿ TRPಯಲ್ಲಿ ಜಬರ್ದಸ್ತಾದ ಅಗ್ರಸ್ಥಾನ